ಮೆಟ್ರೋದಲ್ಲಿ ತಿಂಡಿ ತಿಂದ ಯುವತಿಗೆ ಬಿಗ್ ಶಾಕ್. 500 ರೂಪಾಯಿ ದಂಡ ಹಾಕಿದ ಬಿಎಂಆರ್ಸಿಎಲ್. ರೂಲ್ಸ್ ಬ್ರೇಕ್ ಮಾಡಿದ್ದ ಯುವತಿ ಕಂಗಾಲಾಗಿದ್ದಾರೆ. ಏಪ್ರಿಲ್ 26ರಂದು ಮೆಟ್ರೋದಲ್ಲಿ ತಿಂಡಿಯನ್ನು ತಿಂದಿದ್ದ ಯುವತಿ ನಿಷೇಧದ ನಡುವೆ ಆಹಾರ ಸೇವನೆಯನ್ನ ಮಾಡಿದ್ದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮೆಟ್ರೋದಲ್ಲಿ ಕಠಿಣ ರೂಲ್ಸ್ಗಳಿದೆ. ಬಹುತೇಕರು ಪ್ರತಿನಿತ್ಯ ಮೆಟ್ರೋದಲ್ಲಿ ಓಡಾಡುವವರಿಗೆ ಮೆಟ್ರೋದಲ್ಲಿ ಇಷ್ಟೆಲ್ಲ ರೂಲ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ನು ಕೆಲವರಿಗೆ ಮಾಹಿತಿ ಇದ್ರೂ ಕೂಡ ಅದೆಲ್ಲ ಸುಮ್ಮನೆ ರೂಲ್ಸ್ ಇರುತ್ತೆ, ಏನು ಮಾಡಲ್ಲ ಅಂತ ರೂಲ್ಸ್ ಬ್ರೇಕ್ ಮಾಡ್ತಾ ಇರ್ತಾರೆ. ಇದೀಗ ಅಂಥವರಿಗೆ ಸರಿಯಾದಂಥ ಪಾಠವನ್ನು ಕಲಿಸಲಾಗಿದೆ. ಮೆಟ್ರೋದಲ್ಲಿ ಕುತ್ಕೊಂಡು ತಿಂಡಿ ತಿನ್ನಲಾಗ್ತಾ ಇತ್ತು. ಏಪ್ರಿಲ್ 26ರಂದು ಯುವತಿಯೊಬ್ಬರು ಮೆಟ್ರೋದಲ್ಲಿ ಕುತ್ಕೊಂಡು ಆಹಾರ ಸೇವನೆ ಮಾಡಿದ್ದಾರೆ. ಇದನ್ನು ಯಾರೋ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇದರ ಅನ್ವಯ ಇದೀಗ 500 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ನೋಡಿ, ಮೆಟ್ರೋದಲ್ಲಿ ಕಠಿಣ ರೂಲ್ಸ್ಗಳಿದೆ. ಯಾರು ತಿಂಡಿ ತಿನ್ನಬಾರ್ದು, ಜೊತೆಗೆ ಮೊಬೈಲ್ನಲ್ಲಿ ಜೋರಾಗಿ ಹಾಡು ಹಾಕೊಳ್ಳೋದು, ಸೌಂಡ್ ಮಾಡೋದು, ಶಬ್ದ ಮಾಲಿನ್ಯ ಮಾಡೋದು, ಅದನ್ನು ಕೂಡ ಮಾಡೋ ಹಾಗಿಲ್ಲ. ಕೆಲವರಿಗೆ ಮೈಮೇಲೆ ಪ್ರಜ್ಞೆಯೇ ಇರದ ರೀತಿಯಲ್ಲಿ ಮೊಬೈಲನ್ನು ಸೌಂಡ್ ಇಟ್ಕೊಂಡು ಅಕ್ಕಪಕ್ಕ ಕೂತಂಥ ಪ್ರಯಾಣಿಕರಿಗೂ ಕೂಡ ಹಿಂಸೆ ಮಾಡ್ತಾ ಇರ್ತಾರೆ, ಕಿರಿಕಿರಿ ಮಾಡ್ತಾ ಇರ್ತಾರೆ. ಅಂಥವರ ವಿರುದ್ಧವೂ ಕೂಡ ಇದೇ ರೀತಿಯಾದಂಥ ರೂಲ್ಸ್ಗಳಿಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಮೆಟ್ರೋದಲ್ಲಿ ರೂಲ್ಸ್ಗಳು ಟಫ್ ಆಗಿದ್ರು ತುಂಬ ಜನ ಅದನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಸೊ ಈಗ ಯಾವ ರೀತಿಯಾಗಿ ಆಕ್ಷನ್ ಆಗಿದೆ ಅಂತ? ನೀತಿ ಮುಖ್ಯವಾಗಿ ಬಿಎಂಆರ್ಸಿಎಲ್ ಹಲವು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನ, ಸೂಚನೆಗಳನ್ನ ಪ್ರಯಾಣಿಕರಿಗೆ ಕೊಡ್ತಾ ಇದೆ. ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಹೋಗ್ತಾ ಇರುವಂತಹ ಮೆಟ್ರೋದಲ್ಲಿ ಸಾಕಷ್ಟು ಪ್ರಯಾಣಿಕರು, ಪ್ರತಿನಿತ್ಯ ಲಕ್ಷಾಂತರ ಪ್ರಯಾಣಿಕರು ಪ್ರಯಾಣವನ್ನ ಮಾಡಿಸ್ತಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಶಿಸ್ತನ್ನ ಪಾಲನೆ ಮಾಡ್ಬೇಕಾಗತ್ತೆ. ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸಬೇಕಾಗತ್ತೆ. ಮೊದಲನೇದಾಗಿ ಏನು ನಿಲ್ದಾಣಗಳಲ್ಲಿ ಅತಿ ಹೆಚ್ಚು ಸಮಯ ಕಳೆಯುವಂಥದ್ದು, 10 ನಿಮಿಷಕ್ಕಿಂತ ಮೇಲ್ಪಟ್ಟಾಗಿ ಸಮಯವನ್ನು ಕಳೆದಂತವ್ರೆ ದಂಡ ಹಾಕುವಂಥದ್ದು, ಹಾಗೇನೆ ಶುಚಿತ್ವವನ್ನು ಕಾಪಾಡಿಕೊಳ್ಳದೆ ಅಲ್ಲಿ ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದು, ಹಾಗೇನೆ ಸ್ವಲ್ಪ ಒಂದು ರೀತಿಯಲ್ಲಿ ಗುಟ್ಕಾ, ಬೇರೆ ಬೇರೆ ಒಂದು ರೀತಿ ಪಾನ್ ಮಸಾಲೆಗಳನ್ನ ಸೇವನೆ ಮಾಡುವಂಥದ್ದು, ಅದೆಲ್ಲವನ್ನು ಕೂಡ ನಿಷೇಧ ಮಾಡಿದ್ರು ಕೂಡ ಮೆಟ್ರೋದ ಒಳಗಡೆ ಅಂದ್ರೆ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಟ್ರೈನ್ ಒಳಗಡೆ ಕೂತು ಆಹಾರ ಸೇವನೆಯನ್ನು ಮಾಡ್ತಾ ಇರುವಂತಹ ಮಹಿಳೆಗೆ ಈಗ ದಂಡವನ್ನು ಹಾಕಿರುವಂತದ್ದು. ಸೂಚನೆ ಇದ್ರೂ ಕೂಡ ನಿಯಮವನ್ನು ಉಲ್ಲಂಘನೆ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಈಗ 5,000 ರೂ ದಂಡವನ್ನು ಕೂಡ ಹಾಕಲಾಗಿದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಉಳಿದ ಪ್ರಯಾಣಿಕರಿಗೆ ಅಥವಾ ಅಲ್ಲಿ ಪ್ರಯಾಣ ಬೆಳೆಸುವಂತ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸುವಂತರಿಗೂ ಕೂಡ ಇದು ಎಚ್ಚರಿಕೆ ಗಂಟೆ ಆಗುತ್ತೆ. ಕೆಲವೊಂದಿಷ್ಟು ನಿಯಮಗಳೇನಿದೆ ಅದನ್ನ ಕಟ್ಟುನಿಟ್ಟಾಗಿ ಪ್ರಯಾಣಿಕರು ಪಾಲಿಸಬೇಕಾಗುತ್ತೆ. ನೀತಿ. ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಮೆಟ್ರೋದಲ್ಲಿ ಕಠಿಣ ರೀತಿಯಾದಂಥ ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದೆ. ಕೆಲವರು ಆ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಬಿಎಂಆರ್ಸಿಎಲ್ ಈಗ ಸ್ಟ್ರಿಕ್ಟಾಗಿ ಇದನ್ನು ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ಫಾಲೋ ಮಾಡಲೇಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಯಾರ್ಯಾರು ಈ ರೀತಿಯಾಗಿ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾ ಇದ್ದಾರೋ ಅಂಥವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದೆ. ಸೊ ಈ ಮುಖಾಂತರವಾಗಿ ಬೇರೆ ಇನ್ನುಳಿದವರು ಈ ಥರದ ರೂಲ್ಸ್ಗಳನ್ನು ಬ್ರೇಕ್ ಮಾಡಬಾರ್ದು, ತಪ್ಪು ಮಾಡಬಾರ್ದು ಅನ್ನುವಂಥದ್ದನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯೂಶಲಿ ಅಲ್ಲಿ ಬರ್ತಾ ಇರ್ತಾರೆ ಚೆಕ್ಕಿಂಗಿಗೆ ಅಂತ ಹೇಳಿ, ಬಟ್ ಕೆಲವರು ಅದನ್ನೂ ಕೂಡ ತಲೆ ಕೆಡಿಸಿಕೊಳ್ಳದೆ ಈ ಥರದ ರೂಲ್ಸ್ ಬ್ರೇಕ್ ಮಾಡ್ತಾ ಇರ್ತಾರೆ. ಅಂಥವರಿಗೆ ಈ ರೀತಿಯಾಗಿ ಆಗಬೇಕು ಅನ್ನೋದನ್ನು ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ.